ನೋಡ್ರಿ ಬಜ್ಜಿ ಮಾಡಾಕತ್ತೀನಿ ನೋಡ್ರಿ ನಾನು ಮೆಣಸಿನ್ಕಾಯಿ ಮಾಡಾಕತ್ತೀನಿ ರೀ ಮೆಣಸಿನ್ಕಾಯಿ ಪೂರ ಹಾಕಿಲ್ರಿ ಹಿಂಗೆ ಸ್ವಲ್ಪ ಹಿಂಗೆ ಮುರಿದಿನಿ ನೋಡ್ರಿ ಹಿಂಗೆ ಮುರಿದು ಹಾಕಿ ಮಾಡಾಕತ್ತೀನಿ ನೋಡ್ರಿ ನಮ್ಮ ಮನೆಗೆ ನಮ್ಮ ತಂಗಿಯರು ನಮ್ಮ ಮಾಮಾರು ಬಂದಾರ್ರಿ ಚಾ ಮಾಡ್ಕೊಂಡು ನಂತರ ಕುಡಿದಾರ ನೋಡ್ರಿ ಚಾ ಮಾಡ್ಕೊಂಡು ಕುಡಿದು ಬಜ್ಜಿ ಮಾಡ್ಬೇಕಂತೇಳಿ ಬಜ್ಜಿ ಮಾಡಾಕತ್ತೀನಿ ರೀ ನಮ್ಮ ಕಡೆ ಬಜ್ಜಿ ಅಂತೂ ಸಿಗಂಗಿಲ್ಲ ರೀ ಇಲ್ಲಿ ಬಜ್ಜಿ ಮಾಡಿದವಾಗ ನಮ್ಮ ಕಡೆ ಬಜ್ಜಿನೇ ನೆನಪಾಗ್ತಾವ ನೋಡ್ರಿ ಏನು ಮಾಡ್ತೀರಿ ಹಂಗಾಗಿ ಇಲ್ಲೇ ಮನ್ಯಾಗ ಮಾಡೋದು ನೋಡ್ರಿ ಮಾತಾಡ್ಕೊತ ಕೂತಾರ್ರಿ ಅವರು ಅವ್ರದ ಸೌಂಡ್ ಬರ್ತೈತ್ರಿ ನೋಡ್ರಿ ಅವ್ರು ಬರಲಾಕತ್ತಾರ ನಾನು ಹಂಗ ಬಜ್ಜಿ ಮಾಡ್ಕೊತ ಇಡುವೆ ಮಾಡಕತ್ತೀನಿ ನೋಡ್ರಿ ಇವತ್ತ ಅಮ್ಮ ಬಂದಿಲ್ರಿ ಅಮ್ಮ ಬಂದಿಲ್ಲ ಇವ್ರು ಬಂದಾರ್ರಿ ಇವತ್ತು ಮಸ್ತ್ ಆಗ್ಯಾವ ಟೇಸ್ಟ್ ಸ್ವಲ್ಪ ಹಿಟ್ಟದ ಎಲ್ಲ ಕಲಿಸಿ ಒಂದು ಬಜ್ಜಿ ಹಾಕಿ ಟೇಸ್ಟ್ ನೋಡ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ರೀ ಎಲ್ಲ ಅಷ್ಟು ಬಜ್ಜಿ ಹಾಕಿದ ಮೇಲೆ ಉಪ್ಪು ಅದು ಕಡಿಮೆ ಆದ್ರೆ ಮ್ಯಾಗ ಹಾಕೊಂಡು ತಿನ್ನಕ್ಕೆ ಚಲೋ ಆಗಲ್ಲ ಅಂತ ಹೇಳ್ರಿ ಒಂದೇ ಒಂದು ಬಜ್ಜಿ ಎಣ್ಣೆ ಹಾಕಿ ಸ್ವಲ್ಪ ತಿಂದು ನೋಡಿ ಒಂದು ಚೂರು ಉಪ್ಪು ಕಡಿಮೆ ಇತ್ತು ಮತ್ತು ಉಪ್ಪು ಹಾಕಿ ತಿರುಗಾಡಿ ಹಾಕಕತ್ತೀನಿ ನೋಡ್ರಿ ಮತ್ತು ಬಜ್ಜಿ ನೋಡ್ರಿ ಈ ಥರ ಅದ ನೋಡ್ರಿ ಬಜ್ಜಿ ಕಲರ್ ಅಂತೂ ಸೂಪರ್ ಆಗಿದಾವ ನೋಡ್ರಿ ಮೆಣಸಿನ್ಕಾಯಿ ಮುರಿದು ಹಾಕಿನ್ರಿ ಖಾರನೂ ಚಲೋ ಸ್ವಲ್ಪ ಖಾರ ಬಿಡ್ತದ್ರಿ ಅದ್ರಾಗ ಹಾಗಾಗಿ ಪೂರ ಹಾಕಿದ್ರೆ ಸ್ವಲ್ಪ ಖಾರ ಬಿಡಲ್ರಿ ನೆಡ್ಬಾರಕ ಮುರಿದು ಹಾಕಿದ್ರೆ ಸ್ವಲ್ಪ ಚಂದ ಖಾರ ನೋಡ್ರಿ ಎಷ್ಟು ಚೀರೆ ಹಾಕತ್ತೆ ರೇಣಕ್ಕ ಮೊನ್ನೆ ಈರಪ್ಪ ನಾಯಕ ಪಿಕ್ಚರ್ ಹಚ್ಚಿದೇವ ಭಾಳ ಆಯ್ತದ ಅವಾಗ ಸ್ಟಾರ್ಟಿಂಗ್ ಬಂದಾಗ ನೋಡಿದ್ದು ನಾವು ಭಾಳ ಚಂದದ ಪಿಕ್ಚರ ಭಾಳ ಆಯ್ತು ಈಗ ಪಿಕ್ಚರ್ ಹಂಗಿಲ್ಲ ಏನು ಮಾಡ್ತೀವಿ ಆ ಮೊದಲಿನ ಪಿಕ್ಚರ್ ಹುಡ್ಕ್ಯಾಡ್ ನೋಡಿದಾಗ ನೋಡಿ ಏನು ಮಾಡ್ತೀವಿ ಈರಪ್ಪ ನಾಯಕ ಮಸ್ತ್ ಅದ ಅವರು ಇಬ್ರು ಗಂಡ ಹೆಂಡತಿ ಮಾಡ್ಬಿಟ್ಟಿರ್ತಾರಲ್ಲ 18 ವರ್ಷ ಮಸ್ತ್ ಅದ ಮಾಡಿ ಅಲ್ಲ ಕಟ್ಟಿದ್ ಏನು ಮಾಡ್ತಿ ಅಳ್ಳಕತ್ತೀನಿ ಆ ಮಗ ದಸಿಂದ ನಾ ಮಾಡಿಬಿಟ್ಟಿರ್ತಾರ 18 ವರ್ಷ ಮಗ ದೊಡ್ಡ ಇರ್ತಾನ ಅಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಿರ್ತಾನ ಮಗ ದೊಡ್ಡವಾಗಿ ಆ ಒಂದು ಶರೀರ ತಂದು ಕೊಡಕ್ ಹೋಗ್ತಾನ ಆ ಮಗನ್ ಬಿಡ್ಸಾರ ಅವ್ರು ತಂದು ಕೊಡ್ತಾಳ ಅವಾಗ ಇಬ್ರು ಮಾರಿ ನೋಡ್ತಿರ್ತಾರ ಅವಳನ್ನ ಬಂದ್ಬಿಡ್ತಾವ ನನಗರ ಕಷ್ಟದ ಪಿಕ್ಚರ್ ಚಂದ ಪಿಕ್ಚರ್ ಅದ್ರಾಗ ಅದು ಭಾಳ ಚಂದ ಏನು ಮಾಡ್ತೀವಿ ಭಾಳ ಮೊದ್ಲಿನ ಪಿಕ್ಚರ್ ಅಂತ ಭಾಳ ಚಂದ ಅದಾವ್ರಿ ಈಗಿನಂತೂ ನನಗೆ ಏನು ಅರ್ಥನ ಆಗುದಿಲ್ಲ ಅದ್ರಾಗ ನನಗೆ ಓದಾಕ ಬಂದು ಬರಂಗಿಲ್ಲ ರೀ ಮೊದ್ಲಿನ ಏನೋ ಪಿಕ್ಚರ್ ಹಚ್ಚಿ ನೋಡ್ಬೇಕಂದ್ರೆ ಹೆಸರು ಮ್ಯಾಗ ಚಿತ್ರ ಇರ್ತದಲ್ರಿ ಹಿಂಗೆ ಯೂಟ್ಯೂಬ್ನಾಗ ಬರ್ತಾವಲ್ರಿ ಅಷ್ಟು ಪಿಕ್ಚರ್ದು ಆ ಫೋಟೋ ಚಂದ ಚಿತ್ರ ಇದ್ರೆ ಹಚ್ಚಿ ನೋಡಿ ಸ್ವಲ್ಪ ಓಡಿಸ್ತೀನಿ ರೀ ಚಂದ ಇದ್ರೆ ನೋಡ್ತೀನಿ ನಾನು ಮೊದ್ಲಿನಂತೂ ಇನ್ನೋರಿಗೆ ನೋಡಿದ್ರಂತೂ ಇನ್ನಾದ್ರೂ ಕಣ್ಣಾಡಿ ಬರ್ತಾರೆ ನಮ್ಮ ಪಿಕ್ಚರ್ ಹಂಗದಾವ ಇದು ಇವಾಗ ನೋಡ್ತೀವಿ ಇದು ಪ್ರಭಾಕರಂದು ಐತಲ್ರಿ 4 ಮಂದಿ ಮಕ್ಳು ಇರ್ತಾರೆ
ಕರಾಳಿ ನೋಡ್ಕೋರಿ ಅದೆಲ್ಲ ಅವಾಗ ಫಸ್ಟ್ಗೆ ನೋಡಿ ನೋಡಿ ಈಗಾದ್ರೂ ಇನ್ನೂ ಮರ್ಯಾಕಾಗಲ್ಲ ನೋಡ್ರಿ. ಯಾವಾಗಾರ ಸ್ವಲ್ಪ ಇವೆಲ್ಲ ಏನು ನೋಡಕ್ಕೆ ಬ್ಯಾಸರ ಆಯ್ತಂದ್ರೆ ಮೊದ್ಲಿನ ಪಿಕ್ಚರ್ನ ಹಚ್ಚಿ ನೋಡ್ತೀನಿ ನೋಡ್ರಿ. ಮೊದ್ಲಿನಂತ್ರ ಭಾಳ ಅರ್ಥನೂ ಹಂಗೆ ಅದಾವ್ರಿ. ಒಂದೊಂದು ಎಷ್ಟು ಮಂದಿ ಸಿನಿಮಾ ಅವಾಗ ಮಾಡ್ಯಾರಂದ್ರೆ ರೀ ಒಂದೊಂದು ಸಿನಿಮಾಕ್ಕೂ ಒಂದೊಂದು ಅರ್ಥ ಅದಾವ್ರಿ. ಒಂದೊಂದು ಬಡವ್ರ ಬಗ್ಗೆ ಇರಬೇಕು, ಬಡತನ ಫ್ಯಾಮ್ಲಿ ಯಾವ್ದೋ ಒಂದು ಏನೋ ಒಂದು ಎಲ್ಲನೂ ಅಷ್ಟು ಅರ್ಥ ಅದಾವ್ರಿ. ಈಗಿನೇನು ನಮಗಂತೂ ರಗಡು ರೊಕ್ಕ ಖರ್ಚು ಮಾಡಿ ತೆಗಿತಾರೆ ಅರ್ಥ ಆಗಲ್ಲ. ಆದ್ರೆ ಚಂದ ತೆಗಿತಾರೆ ಅವರು, ಚಂದ ತೆಗಿಯಂಗಿಲ್ಲ ನನಗೆ. ನಮಗೆ ಆ ಪಿಕ್ಚರ್ ನೋಡ್ಕೊತ ಕೂತ್ರೆ ಅವಳು ಬರ್ಬೇಕು, ನಮಗೆ ಸ್ವಲ್ಪ ಕಣ್ಣಾಗ ನೀರು ಬರಬೇಕು. ದುಃಖ ಕಣ್ಣಾಗ ನೀರು ತಾಯೋ ಹೋಗ್ತಾರ ದುಃಖ ಹಂಗೆ ಕಷ್ಟದಂದ್ರೆ ಮೊದ್ಲಿನ ಭಾಳ ಕಷ್ಟದ ಪಿಕ್ಚರ್ ಮಾಡ್ಯಾರ. ಏನ್ ಮಾಡ್ತಾರೆ ಇವ್ರು ಕೂತೆಲ್ಲ ಮಾತು ಹಾಕ್ತಾರ. ಏನು ಮಾಡ್ತೀರಿ ಮೊದ್ಲಿನ ಪಿಕ್ಚರ್ ಅರ್ಥನ ಹಂಗೆ ಅದ ರೀ. ಮೊದ್ಲಿನ ಮಂದಿ ಕೂತು ನೋಡ್ತಿದ್ರಿ ಅವ್ರ ಮನ್ಯಾಗ ಆ ಪಿಕ್ಚರ್ ನೋಡ್ಬೇಕಾದ್ರೆ ತಮ್ಮ ಮನ್ಯಾಗ ಏನು ಕಷ್ಟ ಇತ್ತಂದ್ರೆ ರೀ ಒಬ್ರಿಗೆ ದುಃಖ ತಡ್ಯಾಕೆ ಹಾಕಿದಲ್ಲ ನೋಡ್ರಿ. ಅಷ್ಟು ಕುತ್ಕೊಂಡು ಕಣ್ಣ ನೀರು ಹಿಂಗೆ ದುಃಖನ ಹೇಳ್ತಿದ್ರು ನೋಡ್ರಿ. ನಾವೇ ನೋಡಿ ಅವಾಗ ನಾವು ಸಣ್ಣವ್ರು ಇದ್ದೇವ್ರಿ ಅವಾಗ. ಈ ನಾವೇ ಆಮೇಲೆ ಸಣ್ಣವ್ರಿಗಾದ್ರೆ ನಮ್ಮ ಕಣ್ಣ ನೀರು ಬರ್ತಿದ್ರು ನೋಡ್ರಿ. ಅವಾಗ ದೊಡ್ಡ ನಮ್ಮ ಮಗಲು ಕಷ್ಟ ಇದ್ದವರು, ಬಟ್ಟನ ಮನೆಯಾಗಿದ್ದವರು, ದೊಡ್ಡವರು ನಮ್ಮವ್ವನ ಹಂಗಿರೋರು ಸಿನಿಮಾ ನೋಡ್ಕೊಂಡು ಕೂತ್ರಾರ. ಅವಾಗ ಊರಾಗ ಕ್ಯಾಸೆಟ್ ಹಾಕಿ ನೋಡ್ತಿದ್ರಿ. ಹಿಂಗೆ ಹನುಮಂತವ್ರ ಗುಡಿ ಬೆಲ್ಲಿ ಅದು ಇದು ಯಾವಾಗಾರ ಒಂದು ಹೊಸ ಪಿಕ್ಚರ್ ಬರ್ತದ್ರ ರೀ. ಅವಾಗ ಎಲ್ಲ ಒಡ ಹುಟ್ಟಿದವರು ಅದೆಲ್ಲ ನಮ್ಮ ದಿನ ಮದುವೆ ಆಗಿದ್ರು ನೋಡ್ರಿ. ಮದುವೆ ಆಗಿದ್ದಿಲ್ಲ ಅವಾಗಿನ ಒಡ ಹುಟ್ಟಿದವರು ಇವಾಗೆಲ್ಲ ಇಟ್ಗಿ ಭೀಮಾ ಮುಂದು ಇವೆಲ್ಲ ಬಂದು ಅಲ್ರಿ. ಅವಾಗಂತೂ ಅಣ್ಣ ತಂಗಿ ಪಿಕ್ಚರ್ ಅದೆಲ್ಲ ಕ್ಯಾಸೆಟ್ ತೊಗೊಂಡು ಬಂದು ಒಂದು ಟಿ ವಿ ಒಂದೊಂದು ಯಾರನ್ನ ಟಿ ವಿ ಇರ್ತಲ್ರಿ ಆ ಟಿ ವಿ ಹಾಕಿ ಕ್ಯಾಸೆಟ್ ಹಾಕಿ ನೋಡ್ತಿದ್ರಿ. ಅವಾಗ ದೊಡ್ಡವ್ರಂತೂ 6 ಗಂಟೆಗೆ ಕೆಲ್ಸಕ್ಕೆ ಹೋಗಿ ಹೊಲ ಮನೆಗೆ ಹೋಗಿ ಬಂದ್ರಂದ್ರೆ ಒಂದು 7 ಗಂಟೆಗೆ 8 ಗಂಟೆಗೆ ಹಿಂಗೆ ಚಾಲು ಮಾಡಿದ್ರಂದ್ರೆ ರಾತ್ರಿ ಅಷ್ಟೊತ್ತಿಗೆ ಮುಗಿತಿತ್ತು ರೀ. ಅವಾಗೆಲ್ಲ ಹಿಂಗೆ ಕೂತು ನೋಡ್ತಿದ್ರು ನೋಡ್ರಿ. ಏನು ಮಾಡ್ತೀವಿ ದೊಡ್ಡವ್ರ ಕಷ್ಟ ಅವ್ರ ಕಣ್ಣ ನೀರು ನೋಡ್ತಿದ್ದೀವಿ ನಾವು. ಅಷ್ಟು ದುಃಖ ಸೋತಿದ್ರು ನೋಡ್ರಿ. ಹ್ಯಾಂಗಿದ್ದು ರೀ ಪಿಕ್ಚರ್ ನೋಡಿರಿ ಯಾಕೆ ಕಣ್ಣ ನೀರು ಬರ್ತಾವೆ ಹೇಳ್ರಿ. ಈಗ ಏನು ಮಾಡ್ತೀವಿ ಈಗಂತೂ ಏನು ಕಣ್ಣ ನೀರು ಬರಲ್ಲ. ಕಾಮಿಡಿ ಆಗ್ತದೆ, ಕಾಮಿಡಿ ಒಂದು ನೋಡೋದು ಕಣ್ಣ ನೀರು ಬರಲ್ಲ. ಪಿಕ್ಚರ ಯಾವುದೋ ಹೇಳಿದ್ರಿ ನೀವಾಗಿ ಏನು ಮಾಡ್ತೀರಿ. ಅವಾಗ ಒಂದೊಂದು ಪಿಕ್ಚರ್ಗೂ ಒಂದೊಂದು ಅರ್ಥನ ಹಂಗದವ್ರೆ. ಕಷ್ಟದ್ದು ಕಣ್ಣ ನೀರು ಅಲ್ದ ಇಲ್ಲಿ ಗಂಟ್ಲಕ್ಕ ಕುತ್ತಿಗೆಗೆ ದುಃಖ ಹಂಗೆ ಬರ್ತಿತ್ತು ರೀ. ಏನು ಮಾಡ್ತೀವಿ ಈಗೆಲ್ಲ ಬೇರೆ ಬೇರೆನ ತೆಗಿತಾರೆ. ಈಗಿನ ಬೇರೆ ಬೇರೆನ ಅರ್ಥ ಆಗ್ತಾವ್ರಿ. ಏನು ಮಾಡ್ತೀರಿ ನಾನು ಹಂಗೆ ಮಾತಾಡ್ತೀನಿ ರೀ. ಅಲ್ಲಿದು ಸೌಂಡ್ ಹಂಗೆ ಬರಾಕತ್ತೈತ್ರಿ ನೋಡ್ರಿ. ಇಷ್ಟ ಆದವ್ರಿ ಬಜ್ಜಿ ಹಾಕ್ತೀನಿ ರೀ. ಇಷ್ಟ ಹಾಕ್ತೀನಿ ರೀ. ಅಷ್ಟು ಬಜ್ಜಿ ತಿಂತೇವ್ರಿ. ಬಜ್ಜಿ ತಿಂದು ಊಟ ಮಾಡೋದಾದ್ರೆ ಮಾಡ್ತೇವ್ರಿ. ಊಟ ನೋಡ್ಬೇಕ್ರಿ ನೋಡ್ರಿ. ಬಜ್ಜಿ ಮಾಡೋದಂತ್ರ ಆಯ್ತು ನೋಡ್ರಿ. ಈಗ ತಿನ್ಬೇಕು ನೋಡ್ರಿ ಅಷ್ಟು ಬಜ್ಜಿ. ಈಗ ಇಲ್ಲಿ ಇಷ್ಟ ಆಗ್ಯಾದ್ರೆ ಮೆಣಸಿನ್ಕಾಯಿ ಖಾಲಿ ಆದವ್ರಿ. ಈಗ ಇಷ್ಟು ಹಿಟ್ಟು ಉಳ್ದ ನೋಡ್ರಿ. ಸ್ವಲ್ಪ ಮೆಣಸಿನ್ಕಾಯಿ ಇದ್ರೆ ಅದು ಹಾಕಿ ಬಿಡ್ತಿದ್ದೆ ರೀ. ಈಗ ಇಷ್ಟ ಐತೆ ನೋಡ್ರಿ. ಒಳಗೆ ಮಂದಿ ಕೂತಾರ ಅವ್ರನ್ನ ತೋರಿಸ್ತೀನಿ ಬರ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅಮ್ಮ ಕೂತು ಮಾತು ಹೇಳಾಕ್ತಾನ್ರಿ. ಮೊದ್ಲಿನ ಹಳಿ ಕಾಲದ್ದು ಪುರಾಣ ಭಾಳ ಹೇಳ್ತಾರ್ರಿ ಇವರು. ಹಿಂಗ ಇಲ್ಲಿ ನೋಡ್ರಿ ಕೂತಾರ ನೋಡ್ರಿ ಅಷ್ಟ್ರು. ಏನ್ ಹೇಳಕ್ಕ ನೀ ಕೇಳಕತ್ತೆ ಮಾಮ ಹೇಳಾಕ್ತಾನ ಪುರಾಣ. ಕಾಲದಾಗೇನ ದೊಡ್ಡ ರಾಜ ಐತಂತಕ್ಕ ಆ ರಾಜನ ಕತಿ ಹೇಳಕತ್ತಾನ. ಅನ್ನದಾನ ಮಾಡ್ಬೇಕಂತಕ್ಕ. ಚಲೋ ಗೊತ್ತ ಅನ್ನದಾನ ಮಾಡೋದು. ಅಸ್ತಿನಂದ್ರಿಗೆಲ್ಲ ಊಟ ಹಾಕ್ಬೇಕಂತ. ಕಷ್ಟದಾಗಿದ್ದವ್ರಿಗೆಲ್ಲ ಹಿಂಗೆಲ್ಲ ಸಹಾಯ ಮಾಡ್ಬೇಕಂತ. ಒಳ್ಳೇದಾಗತ್ತಕ್ಕ. ಇದೇ ಹೇಳ್ತಾನ ಮತ್ತೇನಿಲ್ಲ ನೋಡ್ರಿ. ಅಷ್ಟ್ರು ಕೂತಾರ. ಈಗ ಬಜ್ಜಿ ಆಡ್ತಾರಿ. ಬಜ್ಜಿ ತಿಂತೇವ್ರಿ. ಬಜ್ಜಿ ತಿಂದು ನೋಡ್ತೇವ್ರಿ. ನಮ್ಮ ಅಮ್ಮ ಏನೋ ಒಂದು ಪುರಾಣ ಹೇಳ್ತಾನ್ರಿ ಹಳಿ ಕಾಲದ್ದು. ನೋಡ್ರಿ ಅದನ್ನ ಹೇಳಿದ್ರ ವಿಡಿಯೋ ಮಾಡ್ತೀನಿ ರೀ. ನೋಡ್ತೀನಿ ರೀ ಬಜ್ಜಿ ತಿಂದು.